ಕವಿ ಮತ್ತು ದೀಪಕ್ ಎಂಬ ಇಬ್ಬರು ಸ್ನೇಹಿತರು ಅರಣ್ಯದಲ್ಲಿ ನಡೆಯಲು ಹೋದರು. ಅರಣ್ಯವು ತುಂಬಾ ದಟ್ಟವಾಗಿತ್ತು ಮತ್ತು ರಸ್ತೆಯು ತುಂಬಾ ಅಪಾಯಕಾರಿ ಆಗಿತ್ತು. ನಡುವೆ ಅವರು ದೊಡ್ಡ ಕರಡಿ ಅವರನ್ನು ನೋಡಿತು. ಕರಡಿಯನ್ನು ನೋಡಿ ಇಬ್ಬರು ಹೆದರಿದ್ರು. ದೀಪಕ್ ಕೂಡಲೇ ಹತ್ತಿರದ ಮರದ ಮೇಲೆ ಹತ್ತಿಕೊಂಡು ಸುಮ್ಮನೆ ಕುಳಿತ. ಆದರೆ ಕವಿ ಮರಕ್ಕೆ ಹತ್ತಲು ಅಶಕ್ತನಾಗಿದ್ದ. ಅವನು ನೆನಸಿದ, ನೀನು ಬಯಸಿದರೆ, ನೀವು ಸತ್ತಂತೆ ತೋರಿಸಬಹುದು. ಕರಡಿಗಳು ಸತ್ತವರನ್ನು ತಿನ್ನುವುದಿಲ್ಲ ಎಂದು ನಾನು ಕೇಳಿದ್ದೇನೆ. ಕವಿ ನೆಲದ ಮೇಲೆ ಬಿದ್ದನು ಮತ್ತು ಆಳವಾಗಿ ಉಸಿರಾಡಿದ. ಕರಡಿ ಅವನ ಹತ್ತಿರ ಬಂದು ಕವಿಯ ಬಳಿ ಹೋಗಿ, ಅವನನ್ನು ಮೂಸಿ ನಕ್ಕಿತು. ಕವಿ ಶಾಂತವಾಗಿದ್ದ, ಮತ್ತು ಕರಡಿ ನಂತರ ಅಲ್ಲಿಂದ ನಡೆದು ಹೋಯಿತು. ಕರಡಿ ಹೋದ ನಂತರ, ದೀಪಕ್ ಮರದಿಂದ ಇಳಿದು ಬಂದನು. ಅದು ಏನು ಹೇಳಿತು ಎಂದು ದೀಪಕ್ ಕೇಳಿದ. ಕವಿ ತಿಳಿದುಕೊಂಡು ಹತ್ತಿರ ಬಂದು ಹೇಳಿದರು, ನಿಮ್ಮ ಸ್ನೇಹಿತನನ್ನು ಬಿಟ್ಟು ಓಡುವವರು ನಿಮ್ಮ ಸ್ನೇಹಿತರಾಗುವುದಿಲ್ಲ ಎಂದಿದೆ. ನೀತಿ: ಹೆಚ್ಚು ಕಷ್ಟದ ಸಮಯದಲ್ಲಿ ನೀವು ನಿಜವಾದ ಸ್ನೇಹಿತರನ್ನು ಗುರುತಿಸಬಹುದು.